8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ಚೈನೀಸ್ ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿಯೋಣ. ಚೀನಿಯರು 2 ಸಂಖ್ಯಾ ಪದ್ಧತಿಗಳನ್ನು ಬಳಸ್ತಾ ಇದ್ರು. ಒಂದು ಸಂಖ್ಯಾ ಪದ್ಧತಿಯನ್ನ ಲಿಖಿತ ಪದ್ಧತಿ ಅಂತ ಹೇಳ್ತಾರೆ, ಹಾಗೆ ಇನ್ನೊಂದು ಸಂಖ್ಯಾ ಪದ್ಧತಿಯನ್ನ ಸಂಖ್ಯಾ ಪದ್ಧತಿ ಅಂತ ಕರೀತಾ ಇದ್ರು. ಸೊ ಈ ಲಿಖಿತ ಪದ್ಧತಿಗಳನ್ನ ಪ್ರಮಾಣಗಳನ್ನ ದಾಖಲೆ ಮಾಡಲಿಕ್ಕೋಸ್ಕರ ಅವರು ಉಪಯೋಗಿಸ್ತಾ ಇದ್ರು. ಹಾಗೆ ಈ ಸಂಖ್ಯಾ ಪದ್ಧತಿಯನ್ನ ಲೆಕ್ಕಾಚಾರಗಳನ್ನ ಮಾಡಲಿಕ್ಕೆ, ಸಂಖ್ಯೆಗಳನ್ನ ಬರೀಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ರು. ಹಾಗೆ ಈ ಸಂಖ್ಯಾ ಪದ್ಧತಿಯಲ್ಲಿ ಇರುವಂತಹ ಸಂಖ್ಯೆಗಳನ್ನ ನಾವು ರಾಡ್ ಸಂಖ್ಯೆಗಳು ಅಂತ ಕರೀತೇವೆ. ಯಾಕೆಂದ್ರೆ ಇಲ್ಲಿ ನಾವು ಗೆರೆಯ ರೂಪದಲ್ಲಿ, ಅಡ್ಡಗೆರೆ ಮತ್ತೆ ಲಂಬಗೆರೆಯ ರೂಪದಲ್ಲಿ ಸಂಖ್ಯೆಗಳನ್ನು ಪ್ರತಿನಿಧಿಸ್ತೇವೆ. ಹಾಗಾಗಿ ಇದೊಂದು ರಾಡ್ ಆಧಾರಿತ ಸಂಖ್ಯಾ ಪದ್ಧತಿಯಾಗಿದೆ. ಅಲ್ಲಿ ಉಪಯೋಗಿಸುವಂತಹ ಸಂಖ್ಯೆಗಳನ್ನ ನಾವು ರಾಡ್ ಸಂಖ್ಯೆಗಳು ಅಂತ ಕರೀತೇವೆ. ಅದೇ ರೀತಿ ಇಲ್ಲಿ ಈ ಸಂಖ್ಯಾ ಪದ್ಧತಿಯಲ್ಲಿ ಲೆಕ್ಕಾಚಾರ ಅಥವಾ ಸಂಖ್ಯೆಗಳನ್ನು ಬರೆಯುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಲಿಖಿತ ಪದ್ಧತಿಗಿಂತ. ಹಾಗಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಚೀನಿಯರ ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿಲಿಕ್ಕಿದ್ದೇವೆ. ಈ ರಾಡ್ ಸಂಖ್ಯೆಗಳು ಅಥವಾ ಈ ಸಂಖ್ಯಾ ಪದ್ಧತಿಯು ಕನಿಷ್ಠ 3ನೇ ಶತಮಾನದ ವೇಳೆಗೆ ಅಭಿವೃದ್ಧಿಗೊಂಡು 17ನೇ ಶತಮಾನದ ತನಕ ಇದು ಬಳಸಲ್ಪಟ್ಟಿತ್ತು. ಹಾಗೆ ಇದೊಂದು ಆಧಾರ 10ರ ಪದ್ಧತಿಯಾಗಿದೆ. ಅಂದ್ರೆ ಇದೊಂದು ದಶಮಾನ ವ್ಯವಸ್ಥೆಯಾಗಿತ್ತು. ಇಲ್ಲಿ 1ರಿಂದ 9ರವರೆಗಿನ ಚಿಹ್ನೆಗಳಿವೆ. ಸೊ ನೀವಿಲ್ಲಿ ಕಾಣಬಹುದು, ಚೈನೀಸ್ ಸಂಖ್ಯಾ ಪದ್ಧತಿಯನ್ನು ಕೊಟ್ಟಿದ್ದಾರೆ. ಆಧಾರ 10 ಸಂಖ್ಯಾ ಪದ್ಧತಿ ಅಂತ ನಾವು ಹೇಳ್ತೇವೆ, ಅಥವಾ ಇದನ್ನ ದಶಮಾನ ಪದ್ಧತಿ ಅಂತ ಹೇಳ್ತೇವೆ. ಇದರಲ್ಲಿ 2 ರೀತಿಗಳನ್ನು ನೀವು ಕಾಣಬಹುದು. ಒಂದನ್ನ ನಾವು ಝೋಂಗ್ ಅಂತ ಹೇಳಿ ಕರಿತೇವೆ, ಹಾಗೆ ಇನ್ನೊಂದನ್ನ ನಾವು ಹೆಂಗ್ ಅಂತ ಕರಿತೇವೆ ಅಥವಾ ಹೆಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಝೋಂಗ್ ಅಂತ ಹೇಳಿದ್ರೆ ಇದರಲ್ಲಿ 1ರಿಂದ 9ರವರೆಗಿನ ಸಂಖ್ಯೆಗಳನ್ನ ನೀವು ಈ ರೀತಿಯಲ್ಲಿ ಲಂಬ ಗೆರೆಗಳ ಮೂಲಕ ಪ್ರತಿನಿಧಿಸಬಹುದು. ಸೊ 1, 2, 3, 4, 5. ಹಾಗೆ 6ಅನ್ನ ಪ್ರತಿನಿಧಿಸಲಿಕ್ಕೆ ಪುನಃ 1 ಗೆರೆ ಹಾಕಿ ಪುನಃ ಅಡ್ಡಗೆರೆಯನ್ನ ಹಾಕಬೇಕು. 7ಅನ್ನ ಪ್ರತಿನಿಧಿಸಲಿಕ್ಕೆ 2 ಗೆರೆ ಹಾಕಿ 1 ಅಡ್ಡಗೆರೆಯನ್ನು ಹಾಕಬೇಕು. ಹಾಗೆ 3ಅನ್ನ ಪ್ರತಿನಿಧಿಸಲಿಕ್ಕೆ 3 ಗೆರೆ ಹಾಕಿ 1 ಅಡ್ಡಗೆರೆ, ಹಾಗೆ 9ಅನ್ನ ಈ ರೀತಿಯಲ್ಲಿ ನೀವು ಪ್ರತಿನಿಧಿಸಬಹುದು. ಆಮೇಲೆ ನಂತರ ಬರುವಂತದ್ದು ಹೆಂಗ್. ಇದರಲ್ಲಿ ನಾವು ಅಡ್ಡಗೆರೆಯನ್ನು ಉಪಯೋಗಿಸ್ತೇವೆ. 1ಅನ್ನು ಪ್ರತಿನಿಧಿಸಲಿಕ್ಕೆ 1 ಅಡ್ಡಗೆರೆ, 2 ಅಡ್ಡಗೆರೆ ಅಂದ್ರೆ 2, ಹಾಗೆ 3, 4, 5. ಆಮೇಲೆ 6ಅನ್ನ ಇಲ್ಲಿ ಲಂಬಗೆರೆಯನ್ನು ಉಪಯೋಗಿಸಿ ಅಡ್ಡಗೆರೆಯನ್ನ ಕೆಳಗೆ ಹಾಕ್ತೇವೆ. ಸೊ ನೀವಿಲ್ಲಿ ಕಾಣಬಹುದು ಯಾವ ರೀತಿಯಲ್ಲಿ ಸಂಖ್ಯೆಗಳನ್ನ ಪ್ರತಿನಿಧಿಸಿದ್ದಾರೆ ಅಂತ ಹೇಳಿ. ಇಲ್ಲಿ ಝೋಂಗ್ ಎನ್ನುವಂಥದ್ದು ಏನಿದೆ, ಇದು ನಾವು ನಮ್ಮ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಉಪಯೋಗಿಸುವಂತ ಬಿಡಿ, 100, 10,000 ಇದನ್ನ ಪ್ರತಿನಿಧಿಸ್ತದೆ. ಅಂದ್ರೆ ಈ ಝೋಂಗ್ ಎನ್ನುವಂಥದ್ದು 10⁻0 ಅಂದ್ರೆ ಬಿಡಿ ಸ್ಥಾನ, 10⁻2 ಅಂದ್ರೆ 100ರ ಸ್ಥಾನ, 10⁻4 ಅಂದ್ರೆ 10,000ದ ಸ್ಥಾನವನ್ನ ಪ್ರತಿನಿಧಿಸ್ತದೆ. ಹಾಗೆ ಹೆಂಗ್ಸ್ ಏನಿದೆ, ಹೆಂಗ್ ಎನ್ನುವಂಥದ್ದು ಇಲ್ಲಿ 10 10ರ ಸ್ಥಾನ ಅಂದ್ರೆ 10⁻1 10, 10⁻3 1,000, 10⁻5 100,000 ಇದನ್ನ ಪ್ರತಿನಿಧಿಸ್ತದೆ. ಸೊ ಇದನ್ನ ಪ್ರತಿನಿಧಿಸಲಿಕ್ಕೆ ನಾವು ಹೆಂಗ್ಗಳನ್ನ ಉಪಯೋಗಿಸ್ತೇವೆ, ಹಾಗೆ ಇದನ್ನ ಪ್ರತಿನಿಧಿಸಲಿಕ್ಕೆ ನಾವು ಝೋಂಗ್ಗಳನ್ನ ಉಪಯೋಗಿಸ್ತೇವೆ. ಇಲ್ಲಿ 2 ರೀತಿಯಲ್ಲಿ ಈ ಸಂಖ್ಯೆಗಳನ್ನು ನೀವು ಪ್ರತಿನಿಧಿಸಬಹುದು. ಯಾಕೆ 2 ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ನಾವಿಲ್ಲಿ ರಾಡ್ ಸಂಖ್ಯಾ ಪದ್ಧತಿಯನ್ನು ಉಪಯೋಗಿಸ್ತೇವೆ, ಅಂದ್ರೆ ಗೆರೆಗಳನ್ನು ಉಪಯೋಗಿಸ್ತೇವೆ. ಹಾಗಾಗಿ ಒಂದೇ ರೀತಿಯ ಸಂಖ್ಯೆಗಳ ಮೂಲಕ ನೀವು ಇದನ್ನು ಪ್ರತಿನಿಧಿಸಿದ್ರೆ ಕೆಲವೊಂದು ಕನ್ಫ್ಯೂಷನ್ಗಳಾಗಬಹುದು. ಅದಕ್ಕೋಸ್ಕರ ಇಲ್ಲಿ 2 ವೇಗಳನ್ನು ಕೊಟ್ಟಿದ್ದಾರೆ. ನಂತರ ನಾವೀಗ ಹೇಗೆ ಸಂಖ್ಯೆಗಳನ್ನು ಪ್ರತಿನಿಧಿಸಬಹುದು ಅಂತ ಹೇಳಿ ಇಲ್ಲಿ ನೋಡುವ. ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ 2634 ಅಂತ ಹೇಳಿ. ಈಗ 2634 ಈ ಸಂಖ್ಯೆಯನ್ನ ನೀವು ತೆಗೆದುಕೊಂಡ್ರೆ ಈ ಸಂಖ್ಯೆಯಲ್ಲಿ ಎಷ್ಟು ಸಾವಿರ ಇದೆ, ನೀವಿಲ್ಲಿ ಕಾಣಬಹುದು 1000 2 ಸಲ ಇದೆ ಇದರಲ್ಲಿ. ಹಾಗೆ 100 ಎಷ್ಟು ಸಲ ಇದೆ, 100 ಇದರಲ್ಲಿ 6 ಸಲ ಇದೆ. ಹಾಗಾಗಿ 100ಅನ್ನು ನಾನಿಲ್ಲಿ 6 ಸಲ ಬರೀತಾ ಇದ್ದೇನೆ.
ಆಮೇಲೆ ನಂತರ ಬರುವಂಥದ್ದು 30 ಅಂದರೆ 10 ಎಷ್ಟು ಸಲ ಇದೆ? 3 ಸಲ ಇದೆ 10. ಆಮೇಲೆ ಬರುವಂಥದ್ದು 4, ಸೊ 4 ಸಲ ಇದೆ. ಸೊ ಈ ರೀತಿಯಲ್ಲಿ ಈ 2034 ಅವರು ಹೇಗೆ ಬರೀತಾರೆ? ಸೊ 1000 ಅಂದ್ರೆ ಏನರ್ಥ? 1000 ಅಂದ್ರೆ 10⁻³ ಅಂತ ಅರ್ಥ. ಸೊ 10⁻³ ಎಷ್ಟು ಸಲ ಇದೆ? ನೀವಿಲ್ಲಿ ಕಾಣ್ಬೋದು 2 ಸಲ ಇದೆ. ಹಾಗಾಗಿ 2 ಗುಣಿಸು 10⁻³ ಅಂತ ಬರೆದಿದ್ದಾರೆ. ಆಮೇಲೆ 100 ಇಲ್ಲಿ 6 ಸಲ ಇದೆ ಈ ಸಂಖ್ಯೆಯಲ್ಲಿ. ಸೊ 100ನ್ನ ಪ್ರತಿನಿಧಿಸಲಿಕ್ಕೆ 10⁻². ಸೊ 6 ಗುಣಿಸು 10⁻² ಅಂತ ಇದೆ. ಅದರ ನಂತರ ಬರುವಂಥದ್ದು 10 ಇಲ್ಲಿ ಎಷ್ಟು ಸಲ ಕೊಟ್ಟಿದ್ದಾರೆ? 3 ಸಲ. ಸೊ 3 ಗುಣಿಸು 10 ಅಥವಾ 3 ಗುಣಿಸು 10⁻1 ಅಂತ ನೀವು ತೆಗೆದುಕೊಳ್ಬೋದು. ನಂತರ ಬರುವಂಥದ್ದು 4 ಎಷ್ಟು ಸಲ ಇದೆ? ಒಂದೊಂದಾಗಿ 4 ಸಲ ಇದೆ. ಸೊ 4 ಗುಣಿಸು 1. ಈ ರೀತಿಯಲ್ಲಿ ನೀವು ಸಂಖ್ಯೆಗಳನ್ನು ಪ್ರತಿನಿಧಿಸಬಹುದು. ಹಾಗೆ ಇದನ್ನು ನೀವು ಯಾವ ರೀತಿಯಲ್ಲಿ ಬರೀತೀರಾ? ಇದನ್ನು ಬರೆಯುವಾಗ ನೀವು 2 ಗುಣಿಸು 10⁻3. ಸೊ 2 ಗುಣಿಸು 10⁻3, 10⁻3 ಅಂದ್ರೆ ಅದು ಹೆಂಗಲ್ಲಿ ಬರ್ತದೆ. ಸೊ ಹೆಂಗ್ಸಲ್ಲಿ ನೀವು 3ನ್ನ ಹೇಗೆ ಬರೀತೀರಾ? 3 ಅಡ್ಡಗೆರೆಗಳನ್ನ ಹಾಕಿ ಬರೀತೀರಾ. ಹಾಗಾಗಿ ನೀವಿಲ್ಲಿ ಬರೆಯುವಾಗ ನೀವಿಲ್ಲಿ ಕಾಣಬಹುದು 10⁻3, 10⁻3 ಇದೆ ಅಂದ್ರೆ 2ನ್ನ ನೀವು ಪ್ರತಿನಿಧಿಸಬೇಕು. ಸೊ 2ನ್ನ ಹೇಗೆ ಪ್ರತಿನಿಧಿಸ್ತೀರಾ? ಸಾರಿ, ಇಲ್ಲಿ 2. ಸೊ 2ನ್ನ ನೀವು 2 ಅಡ್ಡಗೆರೆಗಳನ್ನ ಹಾಕಿ ಪ್ರತಿನಿಧಿಸ್ತೀರಾ. ಹಾಗಾಗಿ ಇದನ್ನ ಕೊಟ್ಟಿದ್ದಾರೆ. ಸೊ ಅಡ್ಡಗೆರೆಗಳನ್ನ ಹಾಕಬೇಕು. ಆಮೇಲೆ 10⁻2 6ನ್ನ ಪ್ರತಿನಿಧಿಸಬೇಕು. ಸೊ 10⁻2 ಅಂದ್ರೆ ಇದು ಝೋಂಗ್ ಅಲ್ಲಿ ಬರ್ತದೆ. ಸೊ ಝೋಂಗ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನೀವು 6ನ್ನ ಹೀಗೆ ಬರೀತೀರಾ. ಹಾಗಾಗಿ ಈ ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ನಂತರ ಬರುವಂತದ್ದು 10 ಅಂದ್ರೆ 10⁻1. 10⁻1 ಅಂದ್ರೆ ಅದು ಹೆಂಗ್ಸಲ್ಲಿ ಬರ್ತದೆ. ಸೊ 10⁻1ರ ಜೊತೆ 3 ಇದೆ ಸಂಖ್ಯೆ. 3ನ್ನ ನೀವು ಹೇಗೆ ಪ್ರತಿನಿಧಿಸ್ತೀರಾ? ಈ ಸಿಂಬಲ್ನ ಮೂಲಕ ಪ್ರತಿನಿಧಿಸ್ತೀರಾ. ಹಾಗಾಗಿ ಇದನ್ನ ಕೊಟ್ಟಿದ್ದಾರೆ. ನಂತರ 4 ಗುಣಿಸು 1 ಅಂದ್ರೆ 10⁻0. 10⁻0 ಝೋಂಗ್ ಅಲ್ಲಿ ಬರ್ತದೆ. ಅದರ ಜೊತೆ 4 ಇದೆ. ಸೊ 4ನ್ನ ಝೋಂಗ್ ಅಲ್ಲಿ ಈ ರೀತಿಯಲ್ಲಿ ಬರೀಬಹುದು. ಹಾಗಾಗಿ ಈ ಸಂಖ್ಯೆಯನ್ನ ನಾವು ಈ ರೀತಿಯಲ್ಲಿ ಪ್ರತಿನಿಧಿಸಬಹುದು. ನೀವಿಲ್ಲಿ ಕಾಣಬಹುದು ಒಂದು ಸಂಖ್ಯೆ 2634. ಅದನ್ನ ಈ ರೀತಿಯಲ್ಲಿ ನಾವು ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬಹುದು. ಇಲ್ಲಿ ನೀವು ಝೋಂಗ್ ಮತ್ತೆ ಹೆಂಗ್ಸ್ಗಳನ್ನ ಸರಿಯಾಗಿ ಕಲಿಬೇಕು. ಝೋಂಗ್ ಎನ್ನುವಂಥದ್ದು ಈ ಬೆಲೆಗಳಿಗೆ ಬರ್ತದೆ. ಬಿಡಿ, ಹಾಗೆ 100, ಹಾಗೆ 10,000. ಹಾಗೆ ಹೆಂಗ್ಸ್ ಎನ್ನುವಂಥದ್ದು 10⁻1, 10,000, ಹಾಗೆ 100,000 ಇದಕ್ಕೆ ಹೆಂಗ್ಸ್ಗಳು ಬರ್ತದೆ. ಸೊ ಅದನ್ನ ನೋಡಿಕೊಂಡು ಇಲ್ಲಿ ಘಾತ ಯಾವುದು ಇದೆ ಅಂತ ನೋಡಿಕೊಂಡು ನೀವು ಅದಕ್ಕೆ ಅನುಗುಣವಾಗಿರುವಂತಹ ಚಿಹ್ನೆಗಳನ್ನ ಇಲ್ಲಿಂದ ತೆಗೆದುಕೊಂಡು ಸಂಖ್ಯೆಗಳನ್ನ ರಚಿಸಬಹುದು. ಸೊ ಇದನ್ನ ನಾವು ಚೈನೀಸ್ ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ. ಇಲ್ಲಿ ರಾಡ್ ಸಂಖ್ಯೆಗಳನ್ನ ಉಪಯೋಗಿಸ್ತೇವೆ. ಹಾಗೆ ಇಲ್ಲಿ ರಾಡ್ ಸಂಖ್ಯೆಗಳು ಸ್ಥಾನ ಬೆಲೆಯನ್ನ ಬಿಟ್ಟಿರುವುದನ್ನು ಸೂಚಿಸಲು ಖಾಲಿ ಜಾಗವನ್ನ ಬಳಸ್ತಿದ್ದವು. 1 ರಿಂದ 9ರವರೆಗಿನ ಚಿಹ್ನೆಗಳ ಗಾತ್ರಗಳು ಸ್ವಲ್ಪ ಏಕರೂಪವಾಗಿರೋದ್ರಿಂದ ಇದು ಮೆಸೊಪೊಟೋಮಿಯಾ ವ್ಯವಸ್ಥೆಗಿಂತ ಖಾಲಿ ಜಾಗಗಳನ್ನ ಪತ್ತೆ ಹಚ್ಚೋದು ಸುಲಭವಾಗಿತ್ತು. ನಾವು ಹಿಂದೆ ನೋಡಿದ್ದೇವೆ. ಈಗ ಮೆಸೊಪೊಟೋಮಿಯಾ ಪದ್ಧತಿಯಲ್ಲಿ ಅದರದೇ ಆದಂತ ಅನಾನುಕೂಲ ಇತ್ತು. ಯಾಕೆಂದ್ರೆ ಅಲ್ಲಿ ಖಾಲಿ ಜಾಗಗಳನ್ನ ಬಿಡ್ತಾ ಇದ್ರು ಸಂಖ್ಯೆಗಳನ್ನು ಪ್ರತಿನಿಧಿಸುವಾಗ. ಹಾಗಾಗಿ ಅಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇತ್ತು, ಎಷ್ಟು ಖಾಲಿ ಜಾಗ ಇದೆ ಅಥವಾ ಯಾವ ಸಂಖ್ಯೆ ಇದನ್ನ ಪ್ರತಿನಿಧಿಸ್ತದೆ ಅಂತೇಳಿ. ಆದ್ರೆ ಇಲ್ಲಿ ಆ ರೀತಿಯ ತೊಂದರೆಗಳು ಇಲ್ಲ. ಯಾಕೆಂದ್ರೆ ಇಲ್ಲಿರುವಂತ ಎಲ್ಲಾ ಚಿಹ್ನೆಗಳು ಏನಿದೆ ಒಂದೇ ರೀತಿಯ ಗಾತ್ರವನ್ನ ಹೊಂದಿದೆ. ಹಾಗಾಗಿ ನಾವು ಇಲ್ಲಿ ಒಂದರ ನಂತರ ಒಂದು ಈ ಜಾಗ ಬಿಟ್ಟಿರೋದು ಏನಿದೆ ಇದನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಇದು ಮೆಸೊಪೊಟೋಮಿಯಾ ವ್ಯವಸ್ಥೆಗಿಂತ ಸುಲಭವಾಗಿರುವಂತಹ ವ್ಯವಸ್ಥೆ ಅಂತ ನಾವು ಇಲ್ಲಿ ಹೇಳ್ಬೋದು.